ಅದೇನು ಹೆಸರು ನಮ್ಗೆ ಗುರ್ತಿಲ್ಲ ಅಧ್ಯಕ್ಷರೇ. ಆ ಬಿನ್ ಡ್ರೆಸ್ನಾಗ ಬಂದು ನಾವು ಹೋರಾಟ ಮಾಡೋ ಜಾಗದಾಗ ಬಂದು ಕೈಯಲ್ಲಿ ಲಾಠಿ ಹಿಡಿದು ಒಬ್ಬ IPS ಅಧಿಕಾರಿಯಾಗಿ ಸೀನಿಯರ್ ಆಫೀಸರ್ ಆಗಿ ಸಿವಿಲ್ ಡ್ರೆಸ್ನಾಗ ಬಂದು ಸಮವಸ್ತ್ರ ಇಲ್ಲ, ಲಾಠಿ ಚಾರ್ಜ್ ಯಾರು ಮಾಡಬೇಕು? ಲಾಠಿ ಚಾರ್ಜು ಯಾವ ಸಂದರ್ಭದಲ್ಲಿ ಮಾಡಬೇಕು? ಅದಕ್ಕೆ ಆದಂಥ ಒಂದು ಗೈಡ್ಲೈನ್ಸ್ ಇದೆ. ಬೇಕಾಬಿಟ್ಟಿಯಾಗಿ ನೀವು ಆ ಲಾಠಿ ಚಾರ್ಜ್ ಮಾಡಲಿಕ್ಕೆ, ಅಸುರಾಯ ಇದನ್ನು ಮಾಡಲಿಕ್ಕೆ, ಫೈರಿಂಗ್ ಮಾಡಲಿಕ್ಕೆ ಈ ಒಂದು ಕೈಪಿಡಿ ಇದೆ, ಕಾರ್ಯಕಾರಿ ದಂಡಾಧಿಕಾರಿಗಳ ಕೈಪಿಡಿ ಇದೆ. ಅಲ್ಲಿ ಏನು ಹೇಳ್ತದೆ ಅಧ್ಯಕ್ಷರ, ಅದು ಚದುರಿಸಲು ಆಜ್ಞಾಪಿಸಲಾದ ಯಾವುದೇ ಸಭೆ ಚದುರದಿದ್ದರೆ ಅಥವಾ ಚದುರಿ ಹೋಗದಿರಲು ನಿರ್ಣಯವನ್ನು ತೋರಿಸುವ ರೀತಿಯಲ್ಲಿ ನಡೆಸಿದರೆ ಅದನ್ನು ಚದುರಿಸಲು ಸಂಬಂಧಿಸಿದ ಕಾರ್ಯನಿರ್ವಾಹಕ ಮ್ಯಾಜಿಸ್ಟ್ರೇಟ್ ಅಥವಾ ಪೊಲೀಸ್ ಅಧಿಕಾರಿ ಬಲವನ್ನು ಬಳಸಬಹುದು. ಏನು ಮಾಡಿದ್ದೀವಿ ರೀ? ಕಲ್ಲು ಹೋಗ್ತಿದ್ದೀವ? ಕಲ್ಲು ಹೋಗ್ತಿದ್ದೀವಿ ನಾವು? ಇಲ್ಲ. ಲಾಠಿ ಚಾರ್ಜ್ ಮೊದಲಾಯ್ತು, ಕಲ್ಲು ಹೋಗಿದ್ದು ಮೊದಲಾಯ್ತು. ಇದನ್ನು ಹೇಳಿಕೆ ಕೊಡಬೇಕಾಗ್ತೈತೆ ಅಧಿಕಾರಿ. ಅಷ್ಟೇ ಅಲ್ಲ, ಅಧಿಕಾರಿ ಯಾರು ಲಾಠಿ ಚಾರ್ಜ್ ಮಾಡ್ತಾರಲ್ಲ ಅವರಿಗೆ ಆದಂಥ ಡ್ರೆಸ್ ಕೋಡ್ ಇದೆ. ಕಾಲಲ್ಲಿ ಬೂಟ್ ಇರಬೇಕು, ಸಮವಸ್ತ್ರ ಇರಬೇಕು, ತಲೆಗೆ ಕಬ್ಬಿಣದ ಟೋಪಿ ಇರಬೇಕು, ಹೆಲ್ಮೆಟ್ ಇರಬೇಕು. ಹಾಕೊಂಡಿದ್ರ ಅಧಿಕಾರಿ ADGP ಏನು CM ಸಿದ್ದರಾಮಯ್ಯ ಅವ್ರು ಹೇಳ್ಯಾರ್ತೇಳಿ ಯಾರು ಬೇಕಾದರೂ ಲಾಠಿ ಚಾರ್ಜ್ ಮಾಡಲಿಕ್ಕೆ ಅವಕಾಶ ಇದೆಯಾ? ಮಾನವ ಹಕ್ಕು, ರಾಷ್ಟ್ರೀಯ ಮಾನವ ಹಕ್ಕಿಗೆ ನಾವು ಕೇಳ್ತೀವಿ ಕಂಪ್ಲೇಂಟ್. ಸರ್, ಯಾರು ಈಗ CM ಹೇಳಿದ್ರು ಅಂತ ಯಾರು ಹೇಳಿದ್ದು? CM ಹೇಳಿದ್ರು ಯಾರು ಹೇಳಿದ್ದು? ಅಲ್ಲ, ಹೇಳ್ತಾವ್ರಲ್ಲ, ಅದಕ್ಕೆ ಸುಮ್ಮನೆ ಕೆಲವು ಅಧ್ಯಕ್ಷರೇ ಇಲ್ಲಿ ನಿಂತ್ರಿ. ದಯವಿಟ್ಟು ನಿಮ್ಮ CM ವಿರುದ್ಧ ನಾವಿಲ್ಲ, ಸ್ವಲ್ಪ ಕುಂಡ್ರಿ. ನಿಮ್ಗೆ ಅಭಿಮಾನ ಐತೆಲ್ಲ ಕೊಡ್ತೈತೆ, ನಮ್ಗೆ ಕೊಡ್ರಿ. ನಿಮ್ಗೆ ಅವ್ರ ಬಗ್ಗೆ ಅಭಿಮಾನ ಇರ್ಬೋದು. ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ, ನಿಮ್ಮ ಅಟ್ಟೆ ಮುಖ್ಯಮಂತ್ರಿ ಅಲ್ಲಿ ಕುಂಡ್ರಿ ಸ್ವಲ್ಪ. ಕೆಲವು ಬಹಿರಂಗವಾದ ಹಿಂಸಾಚಾರವನ್ನು ಮಾಡುವವರಿಗೆ ಅಧ್ಯಕ್ಷರೇ ಅಲ್ಲಿ ಹೇಳ್ತಾರೆ ಬಹಳ ಸ್ಪಷ್ಟವಾಗಿ, ಕೆಲವು ಬಹಿರಂಗವಾದ ಹಿಂಸಾಚಾರವನ್ನು ಮಾಡುವವರಿಗೆ ಯಾವುದೇ ರೀತಿಯ ಗುಂಡಿನ ದಾಳಿ ಇನ್ನಿತರ ದಾಳಿಯನ್ನು ಪ್ರಾರಂಭಿಸಲಾಗುವುದಿಲ್ಲ ಎಂದು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಧ್ಯಕ್ಷರೇ, ಏನು ಬ್ಯಾರಿಕೇಡ್ ತೆಗೆದು ನಾವು ರಸ್ತೆ ಮ್ಯಾಗ ಕೂತೀವಿ ನಾವು ಎಲ್ಲರೂ. CC ಪಾಟೀಲ್ರು, ಬೆಲ್ಲದವರು, ಮತ್ತು ನಮ್ಮ MR ಪಾಟೀಲ್ರು, ಮತ್ತು ಯಾರಿದ್ರಿ ಸಿದ್ದೂರು ಸೌದಿಯವರು, ಎಲ್ಲರೂ ನಾವು ಕೂತೀವಿ. ಅಧ್ಯಕ್ಷರೇ, ಯಾವಾಗ ಬಲದಿಂದ ಚದುರಿಸಬೇಕು ಮತ್ತು ಯಾವ ರೀತಿ ಬಲವನ್ನು ಬಳಸಬೇಕೆಂಬುದರ ಬಗ್ಗೆ ಕುರಿತು ನಿರ್ಧಾರವನ್ನು ತೆಗೆದುಕೊಳ್ಳುವ ಜವಾಬ್ದಾರಿಯನ್ನು ಮ್ಯಾಜಿಸ್ಟ್ರೇಟ್ ಹೊಂದಿರುತ್ತಾರೆ, ಪೊಲೀಸ್ ಆಫೀಸರ್ ಅಲ್ಲ. ಅಲ್ಲಿ ಅಸಿಸ್ಟೆಂಟ್ ಕಮಿಷನರ್, ತಹಸೀಲ್ದಾರ್, ಡೆಪ್ಯೂಟಿ ಕಮಿಷನರ್ ಆ ಸ್ಪಾಟ್ನಾಗಿರಬೇಕು. ಅವರು ಸಾಧ್ಯವಾದಷ್ಟು ಮಟ್ಟಿಗೆ ಬೆಂಕಿ ಆಯುಧಗಳ ಬಳಕೆಯನ್ನು ಆಶ್ರಯಿಸುವ ಮೊದಲು ಕಣ್ಣೀರಿನ ಹೊಗೆ ಅಥವಾ ಲಾಠಿ ಚಾರ್ಜ್ ಮೊದಲು ಕಣ್ಣೀರಿನ ಹೊಗೆ. ಪೊಲೀಸ್ ಕಮಿಷನರ್ ಏನ್ರಿ ಕಣ್ಣೀರಿನ ಮೊದಲೇನು ಹಸಿರು ಮಾಡಬೇಕಾಗಿತ್ತು, ಅದನ್ನು ಮಾಡಲಿಲ್ಲ. AC ಅಥವಾ DC ತಹಸೀಲ್ದಾರ್ ಅವ್ರು ಕನ್ವಿನ್ಸ್ ಆಗಬೇಕಾಗಿತ್ತು. 3 ಸಲ ಅನೌನ್ಸ್ ಮಾಡಬೇಕು ಮೈಕ್ನಲ್ಲಿ. ಅದು ಮೈಕ್ ಹೆಂಗಿರ್ಬೇಕಂದ್ರೆ ಪೂರ್ಣ ಅಲ್ಲಿ ಆ ವ್ಯಾಪ್ತಿಯಲ್ಲಿ ಬರುವಂತ ಪ್ರತಿಯೊಂದು ಪ್ರದೇಶದ ನಿಂತ ಜನರಿಗೆ ಕೇಳಿಸಬೇಕು. ಅದರಲ್ಲಿ 3 ಸಲ 1, 2, 3 ಅಂತ ಹೇಳಬೇಕು. ಹೇಳಿದ ಮೇಲೆ ಫಸ್ಟ್ ಅಶ್ರುವಾಯು ಮಾಡಬೇಕು. ಅಶ್ರುವಾಯುಗೂ ಕಂಟ್ರೋಲ್ ಆಗುವುದಿಲ್ಲ ಅಂದಮೇಲೆ ಲಾಠಿ ಚಾರ್ಜ್ ಮಾಡಬೇಕು. ಲಾಠಿ ಚಾರ್ಜ್ ಮಾಡಬೇಕಾದ್ರೂ ಏನು ಸ್ವಲ್ಪ ತಹಬದಿಗೆ ಬಂದರೂ ತಕ್ಷಣ ಲಾಠಿ ಚಾರ್ಜ್ ನಿಲ್ಲಿಸಬೇಕು. ಬಂದೂಕನ್ನು ಉಪಯೋಗ ಮಾಡೋದಕ್ಕೂ ಹೇಳಿದ್ದಾರೆ. ಸಾರ್ವಜನಿಕ ಆಸ್ತಿ ಪಾಸ್ತಿ ನಾಶ ಆಗ್ತಿದ್ರೆ, ಬಹಳ ದೊಡ್ಡ ಗಲಾಟೆ ಆಗ್ತಿದ್ರೆ, ನಿಯಂತ್ರಣ ತಪ್ಪಿ ಹೋದಾಗ ಮಾತ್ರ ಗೋಳಿಬಾರನ್ನು ಕೇವಲ ಒಂದು ವ್ಯಕ್ತಿ ಮೇಲೆ ಪ್ರಯೋಗ ಮಾಡತಕ್ಕದ್ದು. ಅಷ್ಟಕ್ಕೆ ನಿಯಂತ್ರಣ ಆದರೆ ಅಲ್ಲಿಗೆ ಬಿಡಬೇಕು. ಅಧ್ಯಕ್ಷರೇ, AC ಇಲ್ಲ, DC ಇಲ್ಲ, ಯಾರೂ ಇಲ್ಲ. ಆ ADGP ದುರಂಕಾರ ಹೆಂಗೆ ಆ ಡ್ರೆಸ್ ಮ್ಯಾಗೆ ಅದು ಮನೆ ಮರ್ಯಾದೆ ಐತಿ ಅಧಿಕಾರಿಗೆ. ಡ್ರೆಸ್ ಮ್ಯಾಗ ಹೆಂಗೆ ನೀನು ಇರಲಾರ್ದೇ ಹೆಂಗೆ ನೀನು ಈ ಸ್ಪಾಟಿಗೆ ಬಂದೆ?
IPS ಅಧಿಕಾರಿ ಅಂದ್ರೇನು ಏನು ಬೇಕಾಬಿಟ್ಟು ಯಾರೋ ಫೋನ್ ಮಾಡಿ ಹೇಳ್ತಾರೆ ತಳ್ಳಿ ಲಾಠಿ ಚಾರ್ಜ್ ಮಾಡ್ತೀರಾ? ನಮ್ಮ ಮುಂದೆ ಬಂದು ನಿಲ್ತಾರೆ, ಅರವಿಂದ್ ಬೆಲ್ಲದ ಮುಂದೆ ನಿಲ್ತಾರೆ, ನೀವು ಎದ್ದು ಹೋಗಿ ಹೇಳ್ತಾರೆ ಲಾಠಿ ಚಾರ್ಜ್ ಮಾಡೋರು ನನ್ನ ಮಕ್ಕಳ ಆಯ್ತಾ ಪೊಲೀಸರಿಗೆ ಬೈತಾರೆ. ನಮ್ಮಲ್ಲಿ ವಿಡಿಯೋ ಇದೆ. ಹಂಗೆ ಗೃಹ ಮಂತ್ರಿಗಳು ಹೇಳಿದ್ರಲ್ಲ, ಕಲ್ಲು ಯಾರು ಹೋಗಿದ್ರು ಮಾನ್ಯ ಗೃಹ ಮಂತ್ರಿಗಳು ಹೀಗೆ ಬಿಡಲಿ, ಮುಂದೆ ಬೇಡ ನೀವು ಎಡಿಟೆಡ್ ಮಾಡ್ತೀರಿ. ಪಾಕಿಸ್ತಾನ ಜಿಂದಾಬಾದ್ ವಿಧಾನಸಭೆಯಲ್ಲಿ ಓದ್ರದಂಥದನ್ನೇ ಎಡಿಟೆಡ್ ಮಾಡಿದ್ರಿ. ಪುಣ್ಯಾಕಿ ಮಾಧ್ಯಮಗಳು ಗಟ್ಟಿಯಾಗಿ ದೇಶದ ಜೊತೆಗೆ ನಿಂತು ಅಂತೇಳಿ ಯಾವ ಅಯೋಗ್ಯ ನನ್ನ ಮಗ ಪಾಕಿಸ್ತಾನ ಪರ ಘೋಷಿಸಿದ ಅವಾಗ ಸಿಗ್ಲಿಕ್ಕೆ ಸಾಧ್ಯ ಆಯಿತು ಅಧ್ಯಕ್ಷರೇ. ಇದೇ ಗೃಹ ಮಂತ್ರಿಗಳು ಹೇಳಿದರು ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂದೆಲ್ಲ ತಳಿ. ಇವತ್ತು ಹೇಳ್ತಾರೆ ನಮ್ಮಲ್ಲಿ ಪಂಚಮ ಶಾಲಿಗಳು ಕಲ್ಲು ಹೋಗೋಂಥ ವಿಡಿಯೋ ಇದೆ. ಪೊಲೀಸರಿಗೆ ಅದು ನಿಂದ್ರಿ, ಅದು ಮುಂದೆ ಹೇಳ್ತೀನಿ. ಪೊಲೀಸರಿಗೆ ಅಧ್ಯಕ್ಷರೇ ನಾವು ಕಲ್ಲು ಹೋಗಿದ್ದೇವೆ ಅಂತ. ಪೊಲೀಸರು ಯಾರು? ಅಲ್ಲಿ ನಮ್ಮ ಜಾತಿಯವರು ಅದಾರ, ನಮ್ಮ ಜನಾಂಗದವರು ಅದಾರ. ನಾವು ಪೊಲೀಸರ ಮ್ಯಾಗೆ ದ್ವೇಷ ಇಲ್ಲ ನಮ್ಮದು. ಪೊಲೀಸ್ ಇಲಾಖೆ ಪೊಲೀಸ್ ಅಧಿಕಾರಿಗಳ ಮೇಲೆ ನಮ್ಮ ದ್ವೇಷ ಇಲ್ಲೇ ಇಲ್ಲ. ನಾನಂತರೂ ನನ್ನ ರಾಜಕಾರಣ ಜೀವನದಾಗ ಯಾವ ಪೊಲೀಸ್ ಅಧಿಕಾರಿ ಕಡೆ ರೊಕ್ಕ ತಿಂದು ಟ್ರಾನ್ಸ್ಫರ್ ಮಾಡಿಲ್ಲ. ಬೇಕಾದ್ರೆ ಹೋಗಿ ನೀವು CBI ಅನ್ಕೊಂಡು ಮಾಡ್ತಿದ್ರು ಮಾಡಿ. ನಾನು ಯಾರ ಕಡೆಯಿಂದ ರೊಕ್ಕ ತಿಂದು ಪೊಲೀಸರ ಮಾಡಿ ಯಾವ ಸುಡ್ಗಾಡೆ ಅನುಸರಿಸಿ ಮಾಡಿರಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ, ನಿನ್ನೆ ನಡೆದಂಥ ಘಟನೆ ಬರ್ಬರವಾದಂಥದ್ದು. ಮಾನವೀಯ ಮೌಲ್ಯಗಳನ್ನು ಕಳ್ಕೊಂಡು ನಾವು ಎಂದಾದರೂ ಅಧ್ಯಕ್ಷರೇ ಪೆಟ್ರೋಲ್ ಬಾಂಬ್ ಉಪಯೋಗಿಸುವ? ಈ ದೇಶದಲ್ಲಿ ಪೆಟ್ರೋಲ್ ಬಾಂಬ್ ಯಾರು ಉಪಯೋಗಿಸ್ತಾರೆ? ಈ ದೇಶದಲ್ಲಿ ಕಲ್ಲು ಯಾರು ಉಪಯೋಗ ಮಾಡ್ತಾರೆ? ಯಾರು ದೇಶದ್ರೋಹಿಗಳು? ನಾವು ಅಂದರೆ ನಾವು ಸುಮ್ಮನೆ ಕೊಂಡ್ರಪ್ಪ ಗೋಪಾಲಕೃಷ್ಣ, ಸುಮ್ಮನೆ ಕೊಂಡ್ರು. ಅಧ್ಯಕ್ಷರೇ ನೋಡಿ ಅಧ್ಯಕ್ಷರೇ, ನಾನು ನಿಮ್ಮ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೋತೀನಿ. ನಾವು ನಮ್ಮ ನಿನ್ನೆಯ ಹೋರಾಟ ಶಾಂತಿ ಇತ್ತು. ಆ ಪೊಲೀಸ್ ಅಧಿಕಾರಿಯ ಪ್ರಚೋದನೆ ಆಗಿದೆ. ಒಬ್ಬ ಅಧಿಕಾರಿ, ಆ ಅಧಿಕಾರಿ ಇಲ್ಲೇ ಪೊಲೀಸ್ CPI ಏನೋ ಅದಾನೆ, ನಾನು ನಿಮ್ಗೆ ಹೆಸರು ಕಳಿಸ್ತೀನಿ. ಮನುಷ್ಯತ್ತಿಲ್ಲಾರ್ದೆ ವಿಡಿಯೋ ಇದೆ ನನ್ನ ಬಳಿ. ಏನ್ರಿ ಅದು ಹೊಡಿದು? ಇವ್ರೇನು ಮನುಷ್ಯತ್ವನೇ ಇಲ್ಲ, ಸಾಯ್ತಾ ಇದ್ದಾನೆ, ಪೂರ್ತಿ ರಕ್ತ ಬಂದಿದೆ, ಅಲ್ಲಿವರೆಗೆ ಹೊಡಿದ. ನಾನು ಅಧ್ಯಕ್ಷರೇ ಅವಾಗ ನನಗೆ ಭಾಳ ನೋವಾಯ್ತು. ನಾನು ಕೈ ಎತ್ತಿ ನಾವು ಸಂಘಟನೆ ಮಾಡಿಯಪ್ಪ ನಮಗೆ ಹೊಡಿ, ನೀವು ನಮ್ಮ ಮೇಲೆ ಸೇಡ್ ತಿರ್ಸೋರು ಪೊಲೀಸರು ನಾವು ವಿನಂತಿ ಮಾಡ್ಕೊಂಡೆ. ತೋರಿಸ್ತೀನಿ ನಾನು ಅಧ್ಯಕ್ಷರು ಹಿಂಗೆ ಕೈ ಹಿಡ್ಕೊಂಡು ಎಲ್ಲ ಪೊಲೀಸ್ ಮುಂದೆ ಹೋಗಿ ನಿಂತೆ. ಗೃಹ ಮಂತ್ರಿಗಳೇ ಹೊಡ್ರಿ ನನಗೆ, ನಿಮಗೆ ನಮ್ಮ ಜನರ ಮ್ಯಾಗ ಸಿಟ್ಟಿದೆಯಲ್ಲ, ಅದನ್ನು ನಿಮ್ಗೆ ಯಾರು ಆದೇಶ ಮಾಡ್ಯಾರಲ್ಲ, ಈ ಕಾರಿಡಾರ್ನಿಂದ ಹೋಗಾಗ ಮೇನ್ ಕಾರಿಡಾರ್ನಿಂದ ಇಳಿದು ಹೋಗಾಗ ಯಾರು ನಿಮ್ಮ ಫೋನ್ನಾಗ ಹೇಳಿದ್ರಲ್ಲ, ನಮಗೂ ದಾಖಲೆ ಇದೆ. ನೀವು ನಿಮ್ಮ ಅಧಿಕಾರ ಇದೆ ಅಂತ ಹೇಳಿ ನಿಮ್ಗೆ ಯಾವುದೋ ಒಂದು ದೊಡ್ಡ ಪ್ರಮೋಷನ್ ಬೇಕಾಗಿರ್ಬೇಕು, ಏನು ಬೆಂಗಳೂರು ಕಮಿಷನರ್ ಆಗಬೇಕಾಗಿತ್ತು, ಏನು ದೊಡ್ಡ ಆದಾಯ ಇರುವ ಒಂದು ಸ್ಥಾನ ಬೇಕಾಗಿತ್ತು ಗೊತ್ತಿಲ್ಲ. ಇವತ್ತು ನಮ್ಮ ಮುಗ್ಧ ಸಮಾಜದ ಮೇಲೆ ಪಂಚಮಸಾಲಿಗಳು, ನಾವು ವೀರರಾಣಿ ಕಿತ್ತೂರು ಚೆನ್ನಮ್ಮನ ಕೊಟ್ಟವ್ರು, ಬೆಳವಡಿ ಮಲ್ಲಮ್ಮನ ಕೊಟ್ಟವ್ರು, ಸಂಗೊಳ್ಳಿ ರಾಯಣ್ಣ, ನಮ್ಮ ಭೈರತಿ ಸುರೇಶ್ವರ ಹೇಳ್ತಾರಲ್ಲ, ಅವ್ರನ್ನ ತಾಯಿ ಮಗನ ಸಂಬಂಧ ಇದ್ದಂಥ ಸಮುದಾಯ. ಎಲ್ಲ ಸಮುದಾಯಗಳನ್ನು ವಿಶ್ವಾಸ ತಗೊಂಡು ಹೋಗುವಂಥ ಸಮುದಾಯ. ನಾವು ಯಾರ ಮೀಸಲಾತಿಯನ್ನು ಕೇಳ್ತಾ ಇಲ್ಲ ಅಧ್ಯಕ್ಷರೇ. ಸಂವಿಧಾನಾತ್ಮಕವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಇವತ್ತು ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಭಾಳ ಇದೇ ಸದನದಲ್ಲಿ ನಾನು ಮಾತಾಡಿದ್ದೀನಿ. ಅಂಬೇಡ್ಕರ್ ಪ್ರಧಾನಮಂತ್ರಿ ಆಗಿದ್ದರೆ ಬಹುಶಃ ಭಾರತ ಪಾಕಿಸ್ತಾನ ಆಗೋ ಪ್ರಶ್ನೆನೇ ಇರ್ತಿದ್ದಿಲ್ಲ. ಆ ಸಂವಿಧಾನದ ಕೆಳಗೆ ನಾವು ಕೇಳಕತ್ತೀವಿ. ನಾವು ಯಾರ್ದು ಕಸ್ಕೋತಾ ಇಲ್ಲ. ಏನು ನಾವು ನಮ್ಮ ಸರ್ಕಾರ ಇವತ್ತು ದಲಿತರು SC ST ಇದು ಎಷ್ಟಿತ್ತು ಅಧ್ಯಕ್ಷರೇ? 15% ಇತ್ತು. ನಮ್ಮ ಬೊಂಬಾಯಿ ಸರ್ಕಾರ